ಹಾಯ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾವು ಕೂರ್ಗಲ್ಲಿದ್ದೇವೆ. ಗಾಳಿ ಗಾಳಿ ಟೇಕ್ 2. ಸೊ ಹಾಯ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನನ್ನ ಹೆಸರು ಪೃಥ್ವಿ ಅಂತ. ಟೇಕ್ 3. ಸೊ ಹಾಯ್ ನಮಸ್ಕಾರ ಮೈ ಚಾನೆಲ್. ಸೊ ಹಾಯ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನನ್ನ ಹೆಸರು ಪೃಥ್ವಿ ಅಂತ. ಇವತ್ತು ನಾನು ಕೂರ್ಗಲ್ಲಿದ್ದೇನೆ. ಕೂರ್ಗಲ್ಲಿ ಆಲ್ಮೋಸ್ಟ್ ಮಧ್ಯಾಹ್ನ ಟೈಮು 12:30 ಅಥವಾ 1 ಗಂಟೆ ಇರ್ಬೇಕು. ಇವಾಗ ಇಲ್ಲಿ ಬೆಂಬಳೆ ಕಟ್ ಮಾಡಕ್ ಬಂದಿದ್ವಿ. ಬೆಂಬಳೆ ಅಂದ್ರೆ ಬ್ಯಾಂಬೂ ಶೂಟ್ ಬರುತ್ತಲ್ಲ, ಅದು ಇಲ್ಲಿ ತೋರಿಸ್ತೀನಿ ರೀ ಒಂದು ನಿಮಿಷ ಯಾವುದು ಅಂತ. ಎಸ್, ಇದನ್ನೇ ಬೆಂಬಳೆ ಅನ್ನೋದು. ಇದು ಆ್ಯಕ್ಚುಲಿ ಇದು ಫುಲ್ ಪಾಯ್ಸನ್. ಇದನ್ನ ಒಂದು ಪ್ರೊಸೀಜರ್ ಇದೆ. ಇದನ್ನೆಲ್ಲ ಉಪ್ಪು ನೀರಲ್ಲಿ ನೆನೆಸ್ಬಿಟ್ಟು ಆಮೇಲೆ ತಿನ್ನೋದು ಇದನ್ನ. ಅದ್ರ ಪ್ರೊಸೀಜರ್ ನನಗೂ ಗೊತ್ತಿಲ್ಲ. ಮನೆಗೆ ಹೋದ್ಮೇಲೆ ನಾನು ಮತ್ತೇನು ಕೇಳಿಬಿಟ್ಟು ಹೇಳ್ತೀನಿ ನಿಮಗೆ ಹೇಗೆ ಅಂತ. ಬಟ್ ರೊಟ್ಟಿ ಜೊತೆಗೆ ಮಾತ್ರ ಸಕ್ಕತ್ತಾಗಿರುತ್ತೆ. ಸಂಜೆ ಒಂದು ಮದುವೆ ಇದೆ, ಸಂಜೆ ಮತ್ತು ನಾಳೆ. ಕೂರ್ಗ್ ಕಲ್ಚರ್ ಮದುವೆ ಹೇಗಿರುತ್ತೆ, ಅವ್ರ ರಿಚುವಲ್ಸ್ ಹೇಗಿರುತ್ತೆ, ಕಂಪ್ಲೀಟಾಗಿ ಈ ವಿಡಿಯೋಲಿ ಕವರ್ ಮಾಡ್ತಿದ್ದೀನಿ ನಾನು. ಇನ್ ಕೇಸ್ ಯಾರಿಗೂ ಗೊತ್ತಿಲ್ಲ ಅಂದರೆ, ನಂದು ನಮ್ಮ ಹಸ್ಬೆಂಡ್ದು ಲವ್ ಮ್ಯಾರೇಜ್ ಆಗಿರೋದು, ಇಂಟರ್ ಕ್ಯಾಸ್ಟು. ಅವ್ರು ಬಂದು ಕೊಡಗ್ನವರು, ನಾವು ಬಂದು ಗೌಡ್ರು. ಸೊ ಮದುವೆ ಆಗಿ ಆಲ್ಮೋಸ್ಟ್ 1 ವರ್ಷ ಆಯಿತು. ಇದುವರೆಗೂ ಒಂದು ಕೊಡವ ಮ್ಯಾರೇಜು ಅಟೆಂಡ್ ಮಾಡಿಲ್ಲ ನಾವು. ಟೈಮೇ ಸಿಗ್ತಿರ್ಲಿಲ್ಲ ನಮಗೆ. ಬೆಂಗಳೂರಿಂದ ಇಲ್ಲಿ ವೀಕ್ ಡೇಸಲ್ಲಿ ಬಿದ್ದುಬಿಡೋದು ಮದುವೆ. ರಜಾಗಳು ತೊಗೊಂಡ್ಬಿಟ್ಟು ಬರಬೇಕಿತ್ತು. ಸೊ ಇವತ್ತು ಕಾಲ ಕೂಡ್ ಬಂದಿದೆ ಅದಕ್ಕೆ. ಸೊ ಇಲ್ಲಿ ಗೈಸ್ 3 ಆನೆ ಬಂದು ಹೋಗಿದ್ಯಂತೆ. ಆ ಜಾಗದಲ್ಲಿ ನನ್ನ ಕರ್ಕೊ ಬಂದಿದ್ದಾರೆ. ಚಿರತೆನೂ ಬಂದು ಹೋಗಿದ್ದು, ಚಿರತೆ ಅಲ್ಲ, ಹುಲಿ ಬಂದಿದ್ದಂತೆ. ಲಾಸ್ಟ್ ವೀಕ್ ಒಂದು ಹಸುನ್ ತಿನ್ಕೊಂಡು ಹೊಟ್ಟೋಗಿದೆ ಈ ಜಾಗದಲ್ಲಿ. ಸೊ ಆ ಜಾಗದಲ್ಲಿ ನನ್ನ ಕರ್ಕೊಂಡ್ ಬಂದವ್ರು ಇವ್ರು. ಯಾರು ಹೇಳಿ? ಇವ್ರು ಟೈಮ್ ನಾನು ಯೂಟ್ಯೂಬ್ಗೆ ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಅಂದರೆ ವಾಯ್ಸ್ ಓವರ್ ಮುಂಚೆ ಕೊಟ್ಟಿದ್ದೀನಿ, ಬಟ್ ಲೈವ್ ಆಗಿ ಯಾವತ್ತು ನಾನು ವಾಯ್ಸ್ ಕೊಟ್ಟಿರಲಿಲ್ಲ. ಇದು ಫಸ್ಟ್ ಟೈಮು. ಹೇಗೆ ಅನಿಸ್ತಿದೆ? ಏನಾದ್ರು ಇಂಪ್ರೂವ್ ಮಾಡ್ಕೋಬೇಕು ಅಂದರೆ ಒಂದು ಸಜೆಷನ್ ಕೊಡಿ ಕಮೆಂಟ್ ಸೆಕ್ಷನಲ್ಲಿ. ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಂತ ಹೇಳಿ. ಏನಿದೆಯಾ ಅಂತ ನೋಡೋಕೆ ಬಂದಿದ್ದೀವಿ. ಹಾಗೆ ಅದನ್ನು ಎಲ್ಲ ತೊಗೊಂಡೋಗಿದ್ದಾರೆ. ಫೈನಲಿ ಒಂದು 10 ಹಳಸ್ಲೆಂಗ್ ಸಿಕ್ತು. ಅದನ್ನೇ ಕುಯ್ತಿದ್ದಾರೆ ನಮ್ಮ. ಬೇರೆ ಕಡೆ ಹೊಟ್ಟೋಗಿದ್ದೀವಿ ಅನ್ಕೊಂಡ್ವಿ. ಇಲ್ಲೇ ಎಲ್ಲೋ ಗಮ್ ಅಂತಿತ್ತಪ್ಪ, ಆ ಕಡೆ ಎಲ್ಲೋ. ಅಲ್ಲಿಂದ ಆನ್ ದ ವೇ ಒಂದ್ ಯಾವ್ದೋ ಗಮ್ ಅಂತಿತ್ತು. ಚಚ್ಚೋ ನಮ್ಮ ಹಸ್ಬೆಂಡ್ ಗೈಸ್, ನಮ್ಮ ಯಜಮಾನ್. ಸೊ ಒಂದೇ ಸಿಕ್ಕಿದ್ದು. ಒಂದು ಅಲ್ಲ, ಮುಕ್ಕಾಲ್ ಅನ್ಸುತ್ತಲ್ಲ ಅದು, ಅರ್ಧ ಅಳಸ್ಲಿ. ಇನ್ನು ಕಾಯಿ. ಇದು ಇವಾಗ ಉಪ್ಪು ನೀರಲ್ಲಿ ಹಾಕ್ಬೇಕಾ? ಉಪ್ಪು ನೀರಲ್ಲ, ಹಂಗೆ ಕುಯ್ದುಬಿಟ್ಟು ಹಂಗೆ ನೀರಲ್ಲಿ ಹಾಕೋದು. ಮತ್ತೆ ನಾಳೆ ಅದನ್ನು ಹಿಂಡಿ ತೆಗೆದು ಅದು ಪಾಯ್ಸನ್. ಓಕೆ ಓಕೆ. ಮತ್ತೆ ನಾಳೆ ಉಪ್ಪು ನೀರಲ್ಲಿ ಹಾಕ್ಬೇಕು? ಉಪ್ಪು ನೀರಲ್ಲ, ಬೇರೆ ಅದೇ ನೀರಲ್ಲಿ ಬೇಯಿಸೋದು. ಓಕೆ ಓಕೆ. ಉಪ್ಪು ನೀರಿಗೆ ಹಾಕಲ್ಲ. ಇವತ್ತಿನ ನೀರನ್ನು ಇವತ್ತು ನೀರಿಗೆ ಹಾಕಿದ್ರೆ ನಾಳೆ ಕುಡಿದ್ರೆ ಮನ್ಸರಕ 1 ಕಪ್ ನೀರಿಗೆ ಮನ್ಸರಕ ಸತ್ಬಿಡ್ತಾರೆ. ಪುನಃ ನೀರು ಹಾಕಿ ಮಾಡ್ಬಿಟ್ಟಿರಲ್ಲ, ಅದನ್ನು ಸಾರಿಗೆ ಮಾಡ್ಬೋದು. ಉಪ್ಪಿಗೆ ಹಾಕೋದಂದ್ರೆ ಇವಾಗ ನಮಗೆ ಉಪ್ಪಿಗೆ ಆಗಕ್ಕೆ ಬೇಕು ಅಂತಾದ್ರೆ ಇಂಥದನ್ನು ಉಪ್ಪಿಗೆ ಹಾಕೋದು. ಇದಾದಲ್ಲ ತುಂಬಾ ಸಿಕ್ಕಿದರೆ ಇಷ್ಟೊಂದು ತೆಗೆದು ನಾವು ಉಪ್ಪಿಗೆ ಹಾಕಿ 1 ವರ್ಷ ಮಾಡ್ಕೊಳ್ಬೋದು. ನಾವು ಮಾಡಿ ಗೊತ್ತಲ್ಲ, ತುಂಬಾ ಸಿಕ್ಕಿದರೆ ಇದನ್ನ ಎಲ್ಲ ಉಪ್ಪಿಗೆ ಹಾಕಿ ಮಾಡಿದ್ರೆ 1 ವರ್ಷ ಇರುತ್ತೆ. ಹಂಗೆ ಜಾಸ್ತಿ ಸರ್ವೈವ್ ಆಗೋಕ್ಕೆ ಅಂದ್ರೆ ಸ್ಟೇ ಆಗೋಕ್ಕೆ ಉಪ್ಪು ನೀರಲ್ಲಿ ಹಾಕಿಡ್ಬೇಕು. ಹಂಗೆ. ಸೊ ರೆಡಿ ಆಯ್ತು ವೆಡ್ಡಿಂಗ್ ಎಲ್ಲರೂ. ಇದು ನಮ್ಮ ಔಟ್ಫಿಟ್ ಚೆಕ್. ಸೊ ಇಲ್ಲಿ ಕೊಡವ ಸಮಾಜ್ಗೆ ಎಂಟ್ರಿ ಕೊಟ್ಟಿದ್ದೀವಿ ಗೈಸ್. ಇಲ್ಲಿಂದ ನಾನು ವಾಯ್ಸ್ ರೆಕಾರ್ಡ್ ಮಾಡ್ತಿದ್ದೀನಿ, ಲೈವಾಗಿ ಮಾತಾಡೋಕ್ಕಾಗಿಲ್ಲ. ಬಿಕಾಸ್ ಮ್ಯೂಸಿಕ್ ತುಂಬಾ ಜಾಸ್ತಿ ಇತ್ತು, ನಾನು ಮಾತಾಡಿದ್ರು ಅದು ನಿಮಗೆ ಕೇಳಿಸ್ತಿರ್ಲಿಲ್ಲ. ಸೊ ಕೊಡವ ಮದುವೆಗಳಲ್ಲಿ ನೀವು ಎಂಟ್ರಿ ಕೊಟ್ಟಿದ ತಕ್ಷಣ ನಮ್ಮ ಸೈಡ್ ವೆಲ್ಕಮ್ ಜ್ಯೂಸು ಮತ್ತು ಸ್ನ್ಯಾಕ್ಸ್ ಎಲ್ಲ ಇರುತ್ತಲ್ಲ, ಅದೇ ಥರ ಇಲ್ಲೂ ವೆರೈಟಿ ಆಫ್ ಸ್ನ್ಯಾಕ್ಸ್ಗಳಿರುತ್ತೆ. ಕಜ್ಜಾಯ, ಚಕ್ಲಿ, ಕಾಫಿ, ಟೀ, ಜ್ಯೂಸ್ ಎಲ್ಲ ಇರುತ್ತೆ. ಸೊ ಇದು ಫಸ್ಟ್ ಡೇ ಆಫ್ ವೆಡ್ಡಿಂಗ್ ಗೈಸ್. ಇದರಲ್ಲಿ ಹುಡುಗ ಮತ್ತು ಹುಡುಗಿ ಮೀಟ್ ಮಾಡೋದಿಲ್ಲ. ಫಸ್ಟ್ ಡೇ ಹುಡುಗಿದೇ ಸಪ್ರೇಟಾಗಿ ರಿಚುವಲ್ಸ್ ನಡೆಯುತ್ತೆ, ಹುಡುಗಂದೇ ಸಪ್ರೇಟಾಗಿ ರಿಚುವಲ್ಸ್ ನಡೆಯುತ್ತೆ. ಈ ಫಸ್ಟ್ ಡೇಲೇ ಹುಡುಗಿ ತಾಯಿ ಇರ್ತಾರಲ್ಲ, ಅವರೇ ಹುಡುಗಿಗೆ ತಾಳಿ ಹಾಕೋದು. ಸ್ಟೇಜ್ ಮೇಲೆ ತುಂಬ ಜನ ಇರೋದ್ರಿಂದ ನಾನು ಈ ವಿಡಿಯೋ ಕವರ್ ಮಾಡೋಕ್ಕಾಗಲಿಲ್ಲ. ಇಲ್ಲೊಂದು ಸೈಡಲ್ಲಿ ಒಂದು ಫೋಟೋ ಹಾಕಿದ್ದೀನಿ ನೋಡಿ. ಹುಡುಗಿ ತಾಯಿ ಹುಡುಗಿಗೆ ತಾಳಿ ಹಾಕ್ತಿರೋದು. ಸೊ ಕೊಡವ ಕಲ್ಚರ್ ಪ್ರಕಾರ ಹುಡುಗ ಆದವನು ಹುಡುಗಿಗೆ ತಾಳಿ ಕಟ್ಟೋದಿಲ್ಲ. ಇದರಲ್ಲಿ ಹುಡುಗಿ ತಾಯಿ ಇರ್ತಾರಲ್ಲ, ಅವರೇ ಹುಡುಗಿಗೆ ತಾಳಿ ಹಾಕೋದು. ತಾಳಿ ಕಟ್ಟಿ ಅದೆಲ್ಲ ರಿಚುವಲ್ಸ್ ಮುಗ್ದಾದ್ಮೇಲೆ ಇಲ್ಲಿ ಬಾರ್ ಕೌಂಟರ್ ಎಲ್ಲ ಓಪನ್ ಆಗುತ್ತೆ. ಸ್ಟಾರ್ಟರ್ಸ್ ಎಲ್ಲನೂ ಓಪನ್ ಆಗಿರುತ್ತೆ. ಎಲ್ಲ ಡ್ರಿಂಕ್ಸ್ ತೊಗೊಂಡು ಎಂಜಾಯ್ ಮಾಡ್ಬೋದು. ನಮ್ಮ
ಸೈಡಲ್ಲೆಲ್ಲ ನಾರ್ಮಲಾಗಿ ಬಾಳೆ ಎಲೆ ಊಟ ಇರುತ್ತಲ್ಲ ಊಟಕ್ಕೆ, ಇಲ್ಲಿ ಯೂಶಲಿ ಬೊಫೆ ಸಿಸ್ಟಮ್ ಇರುತ್ತೆ. ನೀವು ಯಾವುದೇ ಕೊಡುವ ಮದುವೆಗೆ ಹೋದ್ರೂ ಬೊಫೆ ಸಿಸ್ಟಮೇ ಇರುತ್ತೆ ಊಟಕ್ಕೆ. ಇನ್ನು ಸ್ಟಾರ್ಟ್ ಆದಮೇಲೆ ವಾಲಾಗ ಸೌಂಡ್ ಕೂಡ ಸ್ಟಾರ್ಟ್ ಆಗುತ್ತೆ. ಇನ್ನೇನೆಲ್ಲ ಡ್ಯಾನ್ಸ್ ಮಾಡೋಕ್ಕೆ ಶುರು ಆಗ್ತಾರೆ. ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ. ಇದು ಸೆಕೆಂಡ್ ಡೇಗೆ ಮುಹೂರ್ತದ ಔಟ್ಫಿಟ್ ಹೇಗಿದೆ. ಫುಲ್ಲು ಜೋರ್ ಮಳೆ ಗೈಸ್. ಈ ಮಳೆಲೆ ಹೋಗ್ಬೇಕು ಮದ್ವೆಗೆ. ಹಾಯ್ ಮಾಡಿ ನಂಗೆ ತಾಮನೆ ಮುಡಿರ ಮೋಡ ಮಂಗಲ ಇಂದು ಮೂರ್ತ ತಿಳ್ಕೊಂಡು ನಂಗಡ ಬಾವಣ್ಣ ಮನೆಗೆ ಪೋಪ ಅಲ್ಲಿಂಚ ನೀರಡ್ಪಲ್ಲಿಗೆ ಬಪ್ಪ ನೀರೆಲ್ಲ ಆಡ್ತಿದ್ದು ಊಟ ಆಯ್ತು ನೀನು ಅಂಗಡ ಮನೆಗೆ ಬಪ್ಪ ನಂದ. ಅರ್ಥ ಆಯ್ತಾ ಗೈಸ್? ಸಮಾಜ ಹತ್ರ ಬಂದಿದ್ದೀವಿ ಗೈಸ್. ಎಲ್ಲ ಲೈನ್ ಕಾರ್ಗಳು ಕಾಣಿಸ್ತಿದೆ ನೋಡಿ. ಫುಲ್ಲು ಮಳೆ 3 ದಿವಸದಿಂದ. ಸೊ ಇಲ್ಲೇನಂದರೆ ಮದುವೆ ಆಗಿರೋ ಹುಡುಗಿರು ಕಂಪಲ್ಸರಿ ಸ್ಯಾರಿ ಉಡಲೇಬೇಕಾಗುತ್ತೆ. ಟೆಂಪಲ್ಲು ಅಥವಾ ಫಂಕ್ಷನ್ಸು ಅಥವಾ ಮದುವೆ ಏನಾರು ಅಟೆಂಡ್ ಮಾಡ್ತಿದ್ದೀರಾ ಅಂದರೆ. ಸೊ ಇದು ಮುಹೂರ್ತದ ವಿಡಿಯೋ ಇಲ್ಲಿಂದ. ಇಲ್ಲೆಲ್ಲ ಆಲ್ಮೋಸ್ಟ್ ಅವ್ರವ್ರ ಅಟೈರಲ್ಲಿ ಬಂದಿರ್ತಾರೆ, ಕೊಡುವ ಅಟೈರಲ್ಲಿ. ಇಲ್ಲಿ ನೋಡ್ತಿರ್ಬೋದು ನೀವು, ಬ್ಲ್ಯಾಕ್ ಕಲರ್ ಕಾಣಿಸ್ತಿದೆ. ಹುಡುಗ ಆದವರು ಮದುವೆ ಗಂಡು ವೈಟ್ ಕಲರ್ ವೇರ್ ಮಾಡಿರ್ತಾರೆ. ಅದನ್ನು ಕುಪ್ಪೆ ಚಾಲೆ ಅಂತ ಕರೀತಾರೆ. ಆ್ಯಂಡ್ ಸೆಕೆಂಡ್ ಡೇ ಮುಹೂರ್ತದ ದಿನ ಗಂಡು ಹೆಣ್ಣ ಜೊತೆ ಕೂಡಿಸೋದು. ನಮ್ಮ ಸೈಡಲ್ಲಿ ದಾರೆ ಉಯ್ಯೋದು ಅಂತ ಕರೀತಾರಲ್ಲ, ಅದೇ ಥರ ಇದು ಪ್ರೋಸೆಸ್ಸು. ಇಲ್ಲಿ ನಿಮಗೆ ಕಾಣಿಸ್ತಿದೆಯಲ್ಲ. ಸೊ ಇಲ್ಲಿ ಗಂಡಿನ ಕಡೆಯವ್ರು ಬಂದು ಗಂಡಿಗೆ ಹಾಕ್ತಾರೆ, ಹೆಣ್ಣಿನ ಕಡೆಯವ್ರು ಬಂದು ಹೆಣ್ಣಿಗೆ ಹಾಕ್ತಾರೆ. ಅಕ್ಷತೆ ಕಾಳು ಹಾಕಿಬಿಟ್ಟು ನಮ್ಮ ಸೈಡು ದಾರೆನ ಕೈ ಮೇಲೆ, ತೆಂಗಿನಕಾಯಿ ಮೇಲೆ ಉಯ್ತಾರಲ್ಲ, ಅದೇ ಥರ ಇಲ್ಲಿ ಕುಡಿಸ್ತಾರೆ. ಹಾಲನ್ನ ಪಿಂಡಿ ಅಂತ ಇರುತ್ತೆ, ಅದರಲ್ಲಿ ಕುಡಿಸ್ಬಿಟ್ಟು ಹೋಗ್ತಾರೆ. ಆ್ಯಂಡ್ ಗಂಡು ಹೆಣ್ಣಿಗೆ ಇಬ್ರಿಗೂ ಗೊತ್ತಿರೋರಾದರೆ, ಲೈಕ್ ದೊಡ್ಡಪ್ಪ ದೊಡ್ಡಮ್ಮ ಎಲ್ಲ ಕ್ಲೋಸ್ ರಿಲೇಟಿವ್ಸ್ ಇರ್ತಾರಲ್ಲ, ಅವರೆಲ್ಲ ಬಂದು ಇಬ್ರಿಗೂ ಆಶೀರ್ವಾದ ಮಾಡಿಬಿಟ್ಟು ಸೇಮ್ ಅಕ್ಷತೆ ಕಾಳೆಲ್ಲ ಹಾಕಿ ಏನಾದ್ರು ಗಿಫ್ಟ್ ಕೊಡೋಂಗಿದ್ರೆ ಕೊಟ್ಬಿಟ್ಟು ಹೋಗ್ತಾರೆ. ಆ್ಯಂಡ್ ಇಲ್ಲಿ ಕಾಣಿಸ್ತಿದೆಯಲ್ಲ ಬಾವಿ, ಇಲ್ಲೇ ಗಂಗೆ ಪೂಜೆ ಮಾಡೋದು. ಮದುವೆ ಎಲ್ಲ ಮುಗ್ದಾದ್ಮೇಲೆ ಆಲ್ಮೋಸ್ಟ್ ಈವ್ನಿಂಗ್ ಟೈಮಲ್ಲಿ ಮದುವೆ ಹೆಣ್ಣು ಬಂದು ಇಲ್ಲಿ ಗಂಗೆಗೆ ಪೂಜೆ ಮಾಡೋದು. ಇಲ್ಲಿ ತೆಂಗಿನಕಾಯಿ ಕೂಡ ಹೊಡಿತಾರೆ ಮದುವೆ ಹೆಣ್ಣು. ಇಲ್ಲಿ 3 ಸಲ ಚಾನ್ಸ್ ಇರುತ್ತೆ, ಅಂದರೆ 3 ಚಾನ್ಸಲ್ಲಿ ಹೊಡೆದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಆ್ಯಂಡ್ ಮುಹೂರ್ತ ಎಲ್ಲ ಮುಗ್ದಾದ್ಮೇಲೆ ಎಲ್ಲ ಮತ್ತೆ ಡ್ರೆಸ್ ಚೇಂಜ್ ಮಾಡ್ಕೊಂಬರ್ತಾರೆ. ಅವ್ರವ್ರ ಕಂಫರ್ಟಬಲ್ ಡ್ರೆಸ್ ಏನೇನಿರುತ್ತೆ, ನಾರ್ಮಲ್ ಪ್ಯಾಂಟ್ ಅಥವಾ ಶರ್ಟ್ ಆ ಥರ ಹಾಕ್ಕೊಂಬರ್ತಾರೆ. ಬಿಕಾಸ್ ಡ್ಯಾನ್ಸ್ ಆಡಬೇಕಲ್ಲ, 3 ಅವರ್ ಕಂಟಿನ್ಯೂಸ್ ಆಗಿ ಡ್ಯಾನ್ಸ್ ಆಡ್ತಾರೆ ಎಲ್ಲರೂ. ಆ್ಯಂಡ್ ಅದೇ 3 ಅವರ್ ಕಂಟಿನ್ಯೂಸ್ ಆಗಿ ಮದುವೆ ಹೆಣ್ಣು ಗಂಗೆಗೆ ಪೂಜೆ ಮಾಡಿರ್ತಾರಲ್ಲ, ಅದನ್ನು ತಲೆ ಮೇಲೆ ಇಟ್ಕೊಬೇಕಾಗುತ್ತೆ ಬೆಳ್ಳಿ ಚೊಂಬಲ್ಲಿ. ಇದು ಆ್ಯಕ್ಚುಲಿ ಮಾಡೋದು ನಾನು ಕೇಳ್ಪಟ್ಟಿರೋದು, ಇದು ಹುಡುಗಿರ ಸ್ಟ್ರೆಂತು ಮತ್ತು ಪೇಷನ್ಸ್ ಚೆಕ್ ಮಾಡೋದಕ್ಕೆ. ಹಳೆ ಕಾಲದಲ್ಲೆಲ್ಲ ಬಿಂದಿಗೆಯಲ್ಲಿ ನೀರೆಲ್ಲ ತರಬೇಕಾಗಿರುತ್ತಲ್ಲ ತುಂಬ ದೂರ ಹೋಗಿ, ಸೊ ಅದಕ್ಕೋಸ್ಕರ ಹುಡುಗಿ ಶಕ್ತಿ ಹೇಗಿದೆ ಅಂತ ಚೆಕ್ ಮಾಡೋದಕ್ಕೋಸ್ಕರ ಮಾಡ್ತಾರೆ. ಸೊ ಇಲ್ಲಿಗೆ ಸೆಕೆಂಡ್ ಡೇ ಮುಹೂರ್ತದ ವಿಡಿಯೋ ಕೂಡ ಎಂಡಿಗೆ ಬಂದಿದ್ದೀವಿ. ಇದಾದಮೇಲೆ ನೀವು ಜಸ್ಟ್ ವಾಲಾಗ ಡ್ಯಾನ್ಸ್ನ, ವಾಲಾಗ ಸೌಂಡ್ನ ಎಂಜಾಯ್ ಮಾಡಿ ನೀವು. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇದೇ ಥರ ವಿಡಿಯೋ ನಿಮಗೆ ಹಾಕ್ತಿರ್ತೇನೆ. ಹೋಗ್ಬತ್ತೀಯಾ? ಟಾಟಾ. ಅಪ್ಪ ಎಲ್ಲೂ ನೋಡ್ದಂಗೆ